ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನು ಇವತ್ತು ಜವೆ ಗೋಧಿ ಮಿಲ್ಕ್ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ವೆಜಿಟೇಬಲ್ ಮತ್ತು ನಾನು ಹಾಲು ಹಾಕಿರ್ತೀನಲ್ಲ, ಅದರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬರೀ ರವೆ ಏನು ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ನಾನಿದು ಒಡೆದಿರುವಂಥ ಜವೆ ಗೋಧಿ ರವೆ ತೆಗೆದುಕೊಂಡಿದ್ದೀನಿ. ಇದು ಸಿಗುತ್ತೆ ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇಲ್ಲಾಂದರೆ ನೀವು ಗೋಧಿ ತಂದು ಒಡಿಸಿನೂ ಮಾಡ್ಬೋದು, ಇಲ್ಲಾಂದರೆ ರೆಡಿ ಸಿಗುತ್ತೆ, ಅದನ್ನೇ ಮಾಡ್ಕೊಳ್ಳಿ. ನಾನು 1 ಬೌಲಷ್ಟು ತೆಗೆದುಕೊಂಡಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹುರ್ಕೊಳ್ಳೋಣ. ಇದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಜಾಸ್ತಿ ಏನು ಹುರಿಬೇಕಾಗಿಲ್ಲ, ಕಡಿಮೆನೂ ಹುರಿಬೇಡಿ. ಸೊ ಮೀಡಿಯಮ್ ಆಗಿ ಹುರ್ಕೊಳ್ಳಿ. ಇದಾಗಿದೆ ನೋಡಿ ಫ್ರೆಂಡ್ಸ್, ತೆಗೆದುಬಿಡೋಣ. ಒಂದು 2 ನಿಮಿಷದಲ್ಲೇ ಆಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇವಾಗ ಒಂದು 4 ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಗೋಸ್ಕರ. ಒಂದು ಅರ್ಧ ಸ್ಪೂನಷ್ಟು ನಾನು ಉದ್ದಿನ ಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 6 ಮೆಣಸಿನ್ಕಾಯಿ ಫ್ರೆಂಡ್ಸ್, 5 ರಿಂದ 6 ಮೆಣಸಿನ್ಕಾಯಿ ಕಟ್ ಮಾಡಿರುವಂಥದ್ದು. ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಸೌತೆಕಾಯಿ ಫ್ರೆಂಡ್ಸ್, ನಾನು 1 ತೆಗೆದುಕೊಂಡಿನಿ. ಇದು ಗೋಬಿ ಫ್ರೆಂಡ್ಸ್, 2 ಎಲೆಯನ್ನು ಸಣ್ಣಗೆ ಕಟ್ ಮಾಡಿದ್ದೀನಿ, ಉದ್ದಾಗಿ. ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಇದೆಲ್ಲವೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದು ಗೋಬಿ ಏನಿರುತ್ತಲ್ಲ, ಇದನ್ನು ಹಸಿಯಾಗಿರೋದು ಅಷ್ಟು ಚೆನ್ನಾಗಿ ಬರೋಲ್ಲ, ಅದಕ್ಕೆ ನಾನು ಎಣ್ಣೆಯಲ್ಲಿ ಫಸ್ಟಿಗೆ ಹುರ್ಕೊಳ್ತೀನಿ. ಮತ್ತು ನೀವು ಈರುಳ್ಳಿ ಏನಾದರೂ ಹಾಕಿದರೆ ಇದು ಹಸಿ ವಾಸನೆ ಹೋಗೋದಿಲ್ಲ, ಅದಕ್ಕೋಸ್ಕರ ನಾನು ಮೊದಲಿಗೆ ಇದನ್ನು ಹಾಕಿ ಹುರಿತಾ ಇದ್ದೀನಿ. ಇದೇ ಥರ ಹುರ್ಕೊಳ್ಳಿ. ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ, 2 ಎಲೆಯಷ್ಟು. ಕಟ್ ಮಾಡಿರುವಂಥ ಈರುಳ್ಳಿ 1 ತೆಗೆದುಕೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ಫ್ರೆಂಡ್ಸ್. ಮತ್ತು 1 ಸೌತೆಕಾಯಿ ಹಾಕ್ತಾಯಿದ್ದೀನಿ. ಇವು ವೆಜಿಟೇಬಲ್ ಮತ್ತು ನಿಮ್ಗೆ ಎಕ್ಸ್ಟ್ರಾ ಯಾವುದಾದ್ರೂ ಬೇಕು ಅಂದರೆ ಹಾಕ್ಕೋಬೋದು ಫ್ರೆಂಡ್ಸ್. ನಾವು ಬರೀ ರವೆಯಿಂದ ಉಪ್ಪಿಟ್ಟು ಮಾಡಿದರೆ ನಮ್ಗೆ ಯಾವುದೇ ಥರ ಏನೂ ಸಿಗೋದಿಲ್ಲ, ಪ್ರೋಟೀನ್ಸ್ ಎಲ್ಲ. 1 ಸ್ಪೂನಷ್ಟು ನಾನು ಬಟಾಣಿ ಹಾಕ್ತಾಯಿದ್ದೀನಿ. ಇದು ನಾನು ಒಣಗಿಸಿಟ್ಟಿರುವಂಥದ್ದು. ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಹುರ್ಕೋಬೇಕು, ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಹುರ್ಕೋಬೇಕು. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಹೈ ಫ್ಲೇಮ್ ಇಡಬೇಡಿ. 1 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇದು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದೆಲ್ಲ ಹುರಿದಾದ್ಮೇಲೆ ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತು 1 ಬೌಲಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ಇದು ಕಾಯಿಸಿಟ್ಟಿರುವಂಥದ್ದು, ಬೇಡ ಅಂದರೆ ನೀವು ಕೂಡ ಹಸಿ ಹಾಲು ಕೂಡ ಹಾಕ್ಬೋದು ಫ್ರೆಂಡ್ಸ್. ಈ ಹಾಲು ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದು ಉಪ್ಪಿಟ್ಟು. 2 ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. 1 ಬೌಲು ರವೆ ತೆಗೆದುಕೊಂಡ್ರೆ 2 ಬೌಲ್ ನೀರು ಹಾಕಬೇಕು ಫ್ರೆಂಡ್ಸ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರವೆ ಏನಾದರೂ ಜಾಸ್ತಿ ನೀರು ತೆಗೆದುಕೊಳ್ತಾ ಇದೆ ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ನಿಮ್ಗೆ ಏನಾದರೂ ಕಡಿಮೆ ಅನಿಸಿದರೆ ಮತ್ತೆ ನೀರು ಬಿಸಿ ಮಾಡಿ ಮೇಲೆ ಕೂಡ ಹಾಕೋಬೋದು. ಇದು ನೀರು ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಒಂದು 5 ನಿಮಿಷ ಆಯಿತು ನಾನು ನೀರು ಕುದಿಯೋಕೆ ಇಟ್ಟಿದ್ದೆ. ಇದೆಲ್ಲ ಕುದ್ದಾಗಿದೆ ಫ್ರೆಂಡ್ಸ್. ಇದರಲ್ಲಿ ರವೆ ಹಾಕೋಣ ಫ್ರೆಂಡ್ಸ್. ನಾವೇನು ಹುರಿದಿಟ್ಟಿದ್ವಲ್ಲ ಆ ರವೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋ ರವೆ ಏನಿದೆಯಲ್ಲ ಇದರಲ್ಲಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಅದೇನಿದೆಯಲ್ಲ ಎಲ್ಲ ಹೊಂದ್ಕೋಬೇಕು ಇದಕ್ಕೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಏನಾದರೂ ನಿಮ್ಗೆ ನೀರು ಕಡಿಮೆ ಅನಿಸ್ತು ಅಂದರೆ ಇವಾಗ ಮತ್ತೆ ಬಿಸಿ ಮಾಡಿ ಮೇಲೆ ಕೂಡ ಹಾಕ್ಬೋದು. ಕೆಲವೊಂದು ರವೆ ನೀರು ಜಾಸ್ತಿ ಕುಡಿಯುತ್ತೆ, ಕೆಲವೊಂದು ಕಡಿಮೆ ತಗೊಳುತ್ತೆ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಒಂದು 2 ನಿಮಿಷದಷ್ಟು ಮುಚ್ಚಿಡೋಣ ಫ್ರೆಂಡ್ಸ್. ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿ, ಚೆನ್ನಾಗಿ ಅರಳುತ್ತೆ ಇದು ಉಪ್ಪಿಟ್ಟು. ನೋಡಿ, ಇದಾಗಿದೆ. ನಿಮಗೆ ಕಡಿಮೆ ಅನಿಸಿದರೆ ನಾನು ಮುಂಚೆನೇ ಹೇಳಿದ್ದೀನಿ ಫ್ರೆಂಡ್ಸ್. ಇದು ಏನಾದರೂ ನಿಮ್ಗೆ ನೀರು ಕಡಿಮೆ ಅನಿಸಿತ್ತು, ಇನ್ನು ಹಾರ್ಡಾಗಿ ಬಂದಿದೆ, ಗಟ್ಟಿಯಾಗಿದೆ ಅಂದರೆ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಏನು ತೊಂದರೆ ಇಲ್ಲ, ಹಾಕಿದ್ರಿಂದ ಏನು ಚೆನ್ನಾಗಿ ಬರುತ್ತೆ, ಏನಿಲ್ಲ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ. ಕೊನೆಯಲ್ಲಿ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.